ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಹಲೋ ಸರ್. ಓ ಜಗದೀಶ್, ಬನ್ನಿ ಕೂತ್ಕೊಳ್ಳಿ. ಬ್ಯುಸಿ ಆಗಿದ್ದೀರಾ ಸರ್? ಏನಿಲ್ಲ ಜಗದೀಶ್, ನಿಮ್ಮ ಕೇಸ್ ಬಗ್ಗೆನೇ ಸ್ಟಡಿ ಮಾಡ್ತಾ ಇದ್ದೆ. ಏನು ತೊಗೊಳ್ತೀರಿ? ಕಾಫಿ, ಟೀ? ಏನು ಬೇಡ ಸರ್. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಅಂತ ಬಂದೆ. ಏನು ಜಗದೀಶ್, ಎನಿಥಿಂಗ್ ಸೀರಿಯಸ್? ಹೌದು ಸರ್, ಗಂಭೀರವಾದ ವಿಚಾರನೇ. ರಾಜು ಲಾಯರ್ ಬಂದಿದ್ರು ನನ್ನ ಹತ್ರ. ಯಾರು? ಪ್ರದೀಪ್ ಬಂದಿದ್ರಾ? ಹೌದು ಸರ್. ಏನು ಹೇಳಿದ್ರು? ಪ್ರದೀಪ್ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಪಶ್ಚಾತ್ತಾಪ? ಯಾಕಂತೆ? ಆ ಡಿ ಕೆ ಜೊತೆ ಸೇರಿ ತಪ್ಪು ಮಾಡಿದ್ದೀನಿ ಅನ್ನೋ ಗಿಲ್ಟ್ ಕಾಡ್ತಾ ಇದೆ ಅವ್ರಿಗೆ. ಡಿ ಕೆ ಹೇಳಿದ್ದನ್ನೆಲ್ಲ ಕೇಳಿ ನಿಮಗೆ ಅನ್ಯಾಯ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಇನ್ನು ಮುಂದೆ ಪ್ರದೀಪು ನಮ್ಮ ಪರವಾಗಿರ್ತಾರಂತೆ, ಕೇಸ್ಗೆ ಸಾಧ್ಯವಾದಷ್ಟು ಸಹಾಯನೂ ಮಾಡ್ತಾರಂತೆ ಸರ್. ಪ್ರದೀಪ್ ನಿಮ್ಮ ಹತ್ರ ಈ ಥರ ಹೇಳಿದ್ರಾ? ಹೌದು ಸರ್. ನೀವು ಅವ್ರಿಗೆ ಬುದ್ಧಿ ಹೇಳಿದ್ದು ಅವ್ರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ. ಈಗ ತಮ್ಮ ತಪ್ಪನ್ನು ರಿಯಲೈಸ್ ಮಾಡಿಕೊಂಡು ಬದಲಾಗಿದ್ದಾರೆ ಪ್ರದೀಪ್. ಜಗದೀಶ್, ನಾನು ಪ್ರದೀಪ್ ಹತ್ರ ಮಾತಾಡಿದ್ದು ಅವರ ತಾತನ ಮೇಲಿನ ಗೌರವದಿಂದ. ಪ್ರದೀಪ್ ತಾತ ಶ್ರೀಕಂಠಮೂರ್ತಿಗಳ ಹತ್ರನೇ ನಾನು ಜೂನಿಯರ್ ಆಗಿ ಸೇರಿದ್ದು. ಅವ್ರ ಹತ್ರ ಕೆಲಸ ಮಾಡ್ತಾ ಮಾಡ್ತಾ ಅನೇಕ ಅನುಭವಗಳನ್ನ ಪಡ್ಕೊಂಡೆ. ಎಷ್ಟೊಂದು ಕಲಿತೆ. ಅವರು ಅನುಸರಿಸ್ತಾ ಇದ್ದ ಆದರ್ಶಗಳನ್ನು ನನ್ನ ವೃತ್ತಿನಲ್ಲಿ ರೂಢಿಸಿಕೊಂಡೆ. ನಿಜ ಹೇಳಬೇಕಂದ್ರೆ ನನ್ನ ವ್ಯಕ್ತಿತ್ವವನ್ನು ರೂಪಿಸೋದಲ್ಲಿ ಶ್ರೀಕಂಠಮೂರ್ತಿಗಳ ಪಾತ್ರ ತುಂಬ ದೊಡ್ಡದು. ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ನ್ಯಾಯ ಧರ್ಮಕ್ಕಾಗಿ ಹೋರಾಡಿದವರು. ಅಂಥ ಶ್ರೀಕಂಠಮೂರ್ತಿಗಳ ಮೊಮ್ಮಗ ಡಿ ಕೆ ಅಂತವರ ಜೊತೆ ಸೇರಿ ಕೇಸ್ ಗೆಲ್ಲೋದಕ್ಕೆ ಅನುಸರಿಸ್ತಾ ಇರೋ ಅನ್ಯಾಯದ ಮಾರ್ಗ ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಅದಕ್ಕೆ ಅವರ ಹತ್ರ ಮಾತಾಡಿದೆ. ಆದರೆ ನನ್ನ ಮಾತುಗಳು ಪ್ರದೀಪನ ಮೇಲೆ ಯಾವ ಪರಿಣಾಮನೂ ಬೀರಿದಾಗ ಕಾಣಲಿಲ್ಲ. ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಂಬಿಕೆ ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಪ್ರದೀಪ್ ಬಂದು ನನ್ನ ಹತ್ರ ಮಾತಾಡಿದಾಗ ನನಗೂ ನಂಬಿಕೆ ಬರಲಿಲ್ಲ ಸರ್. ಆದರೆ ಪ್ರದೀಪ್ ಮಾತುಗಳನ್ನ ಕೇಳಿದ ಮೇಲೆ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಿರ್ಬೋದು ಅಂತ ಅನ್ನಿಸ್ತು. ಜಗದೀಶ್, ನಿಮಗೆ ಈ ಡಿ ಕೆ ಪ್ರದೀಪ್ ಇಬ್ಬರ ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ. ಪ್ರದೀಪ್ ಏನೋ ನಾಟಕ ಮಾಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ. ಡಿ ಕೆ ಹಾಗೆ ಮಾಡೋಕ್ಕೆ ಹೇಳಿರ್ತಾನೆ. ಈ ಡಿ ಕೆ ಪ್ರದೀಪ್ ಇಬ್ಬರೂ ಸೇರಿ ಏನೋ ಆಟ ಹುಡ್ತಾ ಇದ್ದಾರೆ. ನೀವಿದನ್ನು ನಂಬೇಡಿ. ಅಲ್ಲ ಸರ್, ಕೇಸ್ ಶುರುವಾಗೋ ಹಂತದಲ್ಲಿ ಪ್ರದೀಪ್ ನಾಟಕ ಆಡೋ ಅವಶ್ಯಕತೆ ಏನಿದೆ? ಕೇಸ್ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದಾರೆ ಅವರು. ಡಿ ಕೆನೂ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾನೆ ರಾಜೀವ್ನ ಬಿಡುಗಡೆ ಮಾಡಿಸೋಕ್ಕೆ. ಇಂಥ ಟೈಮ್ನಲ್ಲಿ ಪ್ರದೀಪ್ ಬಂದು ನಾಟಕ ಆಡೋ ಅವಶ್ಯಕತೆ ಏನಿದೆ? ಕಾರಣನೇ ಇಲ್ಲ ಅಲ್ವಾ ಸರ್? ಈ ಸಮಯದಲ್ಲಿ ಪ್ರದೀಪ್ ಯಾಕೆ ಈ ನಾಟಕ ಆಡ್ತಾ ಇದ್ದಾನೆ ಅನ್ನೋದೇ ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆ ಜಗದೀಶ್. ನೀವೇನೇ ಹೇಳಿ ಜಗದೀಶ್, ಪ್ರದೀಪ್ ನಮ್ಮ ಪರವಾಗಿದ್ದಾನೆ ಅಂದರೆ ನನಗಂತೂ ನಂಬಿಕೆ ಬರಲ್ಲ.
ಓಕೆ ಜಗದೀಶ್, ಒಂದು ವೇಳೆ ನೀವು ಹೇಳಿದಾಗೆ ಪ್ರದೀಪ್ ಬದಲಾಗಿದ್ದರೆ, ಅವರು ನಮ್ಮ ಕೇಸಿಗೆ ಸಹಾಯ ಮಾಡೋದಿದ್ದರೆ, ಕೇಸ್ ಬಗ್ಗೆ ಏನಾದ್ರು ಮಾತಾಡಿದ್ರ, ಅದ್ರ ಬಗ್ಗೆ ಏನಾದ್ರು ಕ್ಲೂ ಕೊಟ್ರ? ಒಂದು ವೇಳೆ ಪ್ರದೀಪ್ ನಿಜವಾಗ್ಲೂ ಬದಲಾಗಿದ್ದರೆ ಅವ್ರು ನನ್ನ ಹತ್ರನೇ ಮಾತಾಡ್ತಾ ಇದ್ರು. ನಿಮ್ಮ ಹತ್ರ ಮಾತಾಡಿರೋದು ನೋಡಿದ್ರೆ ನನಗೆ ಅನುಮಾನ ಕಾಡ್ತಾ ಇದೆ. ಪ್ರದೀಪ್ ನಮಗೆ ಇನ್ಫಾರ್ಮೇಷನ್ ಕೊಡೋದಿರಲಿ, ನಮ್ಮಿಂದ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ನಾಟಕ ಆಡ್ತಿದ್ದಾರೆ ಅನ್ಸುತ್ತೆ. ಹಾಗೇನಿಲ್ಲ ಸರ್, ಈ ಕೇಸ್ ಬಗ್ಗೆ ಪ್ರದೀಪ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನನಗೆ. ಇನ್ಫಾರ್ಮೇಷನ್ ಏನು? ನನ್ನ ಹತ್ರನೇ ನೇರವಾಗಿ ಇನ್ಫಾರ್ಮೇಷನ್ ಕೊಡ್ಬೋದಿತ್ತಲ್ಲ. ಅವ್ರಿಗೆ ನಿಮ್ಮನ್ನು ಫೇಸ್ ಮಾಡೋ ಧೈರ್ಯ ಇಲ್ಲ ಸರ್. ನಿಮ್ಮ ಹತ್ರ ಅಸಡ್ಡೆಯಿಂದ ವರ್ತಿಸಿರೋದಕ್ಕೆ ಅವ್ರಿಗೆ ಅವ್ರ ಬಗ್ಗೆನೇ ನಾಚಿಕೆ ಆಗಿದೆ ಅಂತೆ. ಸರಿ, ಏನು ಇನ್ಫಾರ್ಮೇಷನ್ ಕೊಟ್ಟರು? ಸರ್, ನಮ್ಮ ಕೇಸ್ಗೆ ಮುಖ್ಯವಾದ ಎವಿಡೆನ್ಸು ರಾಜುವನ್ ಸೆಲ್ ಫೋನು. ರಾಜುವ ಪೂನಾದಲ್ಲಿದ್ದ ಅನ್ನೋದಕ್ಕೆ ಅದೇ ಪ್ರೂಫು. ಆ ಎವಿಡೆನ್ಸ್ನೇ DK ಟ್ಯಾಂಪರ್ ಮಾಡಿಸಿದ್ದಾನೆ. ವಾಟ್? ಆ ಮೊಬೈಲ್ ಫೋನು ಕೋರ್ಟ್ ಕಸ್ಟಡಿನಲ್ಲಿ ತಾನೇ ಇರೋದು, ಅದನ್ನು ಹೇಗೆ ಟ್ಯಾಂಪರ್ ಮಾಡೋಕ್ಕಾಗತ್ತೆ? ಆ ಸೆಲ್ ಫೋನು ಕೋರ್ಟ್ ಕಸ್ಟಡಿಲಿರೋವಾಗಲೇ DK ಟ್ಯಾಂಪರ್ ಮಾಡಿಸಿದ್ದಾನೆ, ಕೋರ್ಟ್ನ ಸ್ಟೋರ್ ಕೀಪರ್ ರಂಗಸ್ವಾಮಿ ಮೂಲಕ. ರಂಗಸ್ವಾಮಿಗೆ ಹಣ ಕೊಟ್ಟು ರಾಜು ಒಂದು ಸೆಲ್ ಫೋನ್ನ ಬದಲಾಯಿಸಿದ್ದಾನೆ DK. ವೈಷ್ಣವಿಗಿರಿಗೆ ಹೋದಾಗ ರಾಜು ಒಂದು ಸೆಲ್ ಫೋನ್ ಕಳೆದು ಹೋಗಿತ್ತು. ಆಮೇಲೆ ರಾಜೀವ್ನಿಂದ ಪೊಲೀಸ್ನವರು ವಶಪಡಿಸ್ಕೊಂಡಿರೋ ಸೆಲ್ಲೇ ಬೇರೆ, ಕಳೆದು ಹೋಗಿರೋ ಸೆಲ್ಲೇ ಬೇರೆ ಅಂತ ಪ್ರೂವ್ ಮಾಡೋದಕ್ಕೆ DK ಹೀಗೆಲ್ಲ ಮಾಡಿದ್ದಾನೆ. ರಿಯಲಿ? ಇದೆಲ್ಲ ಪ್ರದೀಪ್ ಹೇಳದ್ನ? ಹೌದು ಸರ್. ಒಂದು ವೇಳೆ ಪ್ರದೀಪ್ಗೆ ಪಶ್ಚಾತ್ತಾಪ ಆಗದೇ ಇದ್ದಿದ್ರೆ, ನಮಗೆ ಸಹಾಯ ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿದ್ದಿದ್ರೆ ಈ ವಿಚಾರ ಅವ್ರು ಹೇಳ್ತಿದ್ರ? ಯೋಚನೆ ಮಾಡಿ ಸರ್. ಐ ಆಮ್ ಟೋಟ್ಲಿ ಕನ್ಫ್ಯೂಸ್ ಜಗದೀಶ್. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅವತ್ತು ಪ್ರದೀಪ್ ನನ್ನ ಜೊತೆ ಮಾತಾಡಿದ್ದು ನೋಡಿದ್ರೆ ಈ ವ್ಯಕ್ತಿ ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತು. ಆದರೆ ಇವತ್ತು ನೀವು ಹೇಳ್ತಾ ಇರೋದು ನೋಡಿದ್ರೆ ಪ್ರದೀಪ್ ಬದಲಾಗಿರ್ಬೋದಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಐ ಡೋಂಟ್ ನೋ, ಐ ರಿಯಲಿ ಡೋಂಟ್ ನೋ. ಯಾವ ಕನ್ಕ್ಲೂಷನ್ಗೂ ಬರೋಕ್ಕಾಗ್ತಾ ಇಲ್ಲ. ಆದರೆ ನನಗೆ ಪ್ರದೀಪ್ ಬಗ್ಗೆ ನಂಬಿಕೆ ಬಂದಿದೆ ಸರ್. ಜಗದೀಶ್, ನಾವು ಯಾವುದನ್ನು ಕಣ್ಮುಚ್ಚಿ ನಂಬೋದು ಬೇಡ. ಒಂದು ಸತಿ ಆ ಸ್ಟೋರ್ ಕೀಪರ್ ರಂಗಸ್ವಾಮಿನ ಕರೆಸಿ ಮಾತಾಡೋಣ. ಆಗ ಪ್ರದೀಪ್ ಹೇಳಿದ ನಿಜಾನ ಅಂತ ಗೊತ್ತಾಗತ್ತೆ. ನಮಸ್ಕಾರ ಸರ್. ಹೇಳ್ಕಳಿಸಿದ್ರೆ ನಾನೇ ಬರ್ತಾ ಇದ್ದಲ್ಲ ಸರ್. ಪರವಾಗಿಲ್ಲ ಬಿಡಿ ರಂಗಸ್ವಾಮಿ. ಹೇಗಿದ್ದಾನೆ ಮಗ? ಚೆನ್ನಾಗಿದ್ದಾನೆ ಸರ್. ನೀವು ಕೊಟ್ಟು ಹಡಂದಿದ್ದೆ, ಅವನಿಗೆ ಆಪ್ರೇಷನ್ ಆಯಿತು, ಕಣ್ಣು ಬಂತು. ಇವಾಗ ಅವನು ಎಲ್ಲರ ಹಾಗೆ ಓದ್ತಾನೆ, ಆಡ್ತಾನೆ. ನಾನು ನನ್ನ ಹೆಂಡತಿ ನಿಮ್ಮನ್ನು ದಿವ್ಸಕ್ಕೆ ಒಂದು ಸಲನಾದರೂ ಜಾಪಿಸ್ಕೊಳ್ತೀವಿ. ನೀವು ಅವನಿಗೆ ಬಾಳು ಕೊಟ್ಟವರು. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಉಪಕಾರ ಏನು ಬಂತು ರಂಗಸ್ವಾಮಿ? ಇದು ಮನುಷ್ಯರಿಗೆ ಮಾಡೋ ಅಂಥ ಕರ್ತವ್ಯ ಅಷ್ಟೇ. ಅಯ್ಯೋ, ನನ್ನ ಬುದ್ಧಿ ಬಂದಿಷ್ಟು. ಮನೇಲಿ ನನ್ನ ಹೆಂಡತಿ ಮಗ ಎಲ್ಲ ಇದ್ದಾರೆ. ಬನ್ನಿ ಒಳಗೆ ಹೋಗೋಣ. ಇಲ್ಲ ರಂಗಸ್ವಾಮಿ, ಇನ್ನೊಂದು ದಿವಸ ಬರ್ತೀನಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಹೇಳಿ ಸರ್. ಏನಿಲ್ಲ ರಂಗಸ್ವಾಮಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ನನ್ನಿಂದನಾ? ಹೇಳಿ ಸರ್. ನಿಮ್ಗೆ ಏನು ಸಹಾಯ ಮಾಡ್ಬೇಕು ಹೇಳಿ, ನಾನು ಏನು ಬೇಕಾದರೂ ಮಾಡ್ತೀನಿ. ಗುಡ್. ನೀವು ಕೋರ್ಟ್ ಕಸ್ಟಡಿಯಲ್ಲಿದ್ದ ಮೊಬೈಲನ್ನು ರೀಪ್ಲೇಸ್ ಮಾಡಿದ್ದು ನಾನೇ ಅಂತ ಕೋರ್ಟಲ್ಲಿ ಒಪ್ಕೋಬೇಕು. ಸರ್, ಹೆದರ್ಬಿಟ್ರಾ? ವಿಷಯ ಇಷ್ಟೇ ರಂಗಸ್ವಾಮಿ, ನೀವು ಕಸ್ಟಡಿಯಲ್ಲಿದ್ದ ಮೊಬೈಲನ್ನು ರೀಪ್ಲೇಸ್ ಮಾಡಿದ ವಿಚಾರ ಅಪೋನೆಂಟ್ ಅಡ್ವೊಕೇಟ್ಸಿಗೆ ಗೊತ್ತಾಗಿದೆ. ನಾವೇ ಯಾವುದೋ ಕಾರಣಕ್ಕೆ ಅವ್ರಿಗೆ ತಿಳಿಯುವಾಗ ಮಾಡಿದ್ದೀವಿ. ಹಾಗಾಗಿ ಅವ್ರು ಬಂದು ನಿಮ್ಮನ್ನು ಭೇಟಿ ಆಗ್ಬೋದು. ಅವ್ರು ಬಂದು ಭೇಟಿ ಆದರೆ
ಹೌದು ಹಿಂಗೆ ರಿಪ್ಲೇಸ್ ಮಾಡಿದ ನಿಜ ಅಂತ ಕೋರ್ಟಲ್ಲಿ ಹೇಳೋದಕ್ಕೆ ತಯಾರಿದ್ದೀನಿ ಅಂತಂತ ಹೇಳಿ ಅವರು ನಿಮ್ಮನ್ನು ನಂಬೋ ಹಾಗೆ ನಡೆಸಿ. ಸರ್, ನಾನು ಆ ರೀತಿ ಹೇಳಿದ್ರೆ ನಿಮಗೆ ತೊಂದರೆ ಆಗಲ್ವಾ? ಏನಾಗಲ್ಲ. ಆದರೆ ಕೋರ್ಟಲ್ಲಿ ಅವರು ಹಣದ ಆಸೆ ತೋರಿಸಿ ನನಗೆ ಈ ರೀತಿ ಸಾಕ್ಷಿ ಹೇಳು ಅಂತ ಬಲವಂತ ಮಾಡಿದ್ರು ಅಂತ ಹೇಳಿ ಅಲ್ಲಿವರೆಗೂ ಅವ್ರು ಹೇಳ್ದಾಗ ಕೇಳ್ತಾ ಇರಿ. ಸರಿ ಸರ್, ನೀವು ಹೇಳ್ದಾಗೆ ಕೇಳ್ತೀರಿ. ಆದರೆ ಒಂದು ಮಾತು ರಂಗಸ್ವಾಮಿ, ನಾನು ಇದನ್ನೆಲ್ಲ ನಿಮಗೆ ಹೇಳ್ಕೊಟ್ಟೆ ಅಂತಂತ ಯಾರಿಗೂ ಗೊತ್ತಾಗಬಾರ್ದು. ಏನೋ ನಿಮ್ಮ ಮೇಲಿನ ವಿಶ್ವಾಸಕ್ಕೆ ನಿಮ್ಗೆ ಉಪಕಾರ ಆಗಲಿ, ಅನುಕೂಲ ಆಗಲಿ ಅಂತಂತ ನಾನು ಇದೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಶ್ರೀಮಂತರ ಹಣ ಬಡವರಿಗೆ ಸಿಗಲಿ ಅಂತಂತ. ನಿಮಗೆ ಉಪಕಾರ ಮಾಡೋದಕ್ಕೆ ಬಂದಿರೋ ನನ್ನನ್ನೇ ಸಿಕ್ಕಾಕ್ಸ್ಬಿಡ್ಬೇಡಿ ನೀವು. ಅಯ್ಯೋ, ಎಲ್ಲಾದರೂ ಉಂಟೆ, ನನಗೆ ಅಷ್ಟು ಗೊತ್ತಾಗಲ್ವ ಸರ್? ಅಷ್ಟು ಮಾಡಿ ಸಾಕು. ನಾನಿನ್ನು ಬರಲಾ? ಸರಿ ಸರ್. ಓಕೆ. ಹಾಂ, ನೋಡಿ ಇದು ಮರ್ತ್ಬಿಟ್ಟಿದ್ದೆ. ಅಯ್ಯೋ, ಇಟ್ಕೊಳ್ಳಿ. ಬೇಡ ಸರ್. ತಗೊಳ್ಳಿ ರಂಗಸ್ವಾಮಿ, ಬೇಡ ಸರ್. ದುಡ್ಡು ಯಾರ ಮನೆ ಹಾಳು ಮಾಡುತ್ತೆ, ಇಟ್ಕೊಳ್ಳಿ, ಉಪಯೋಗಕ್ಕೆ ಬೀಳುತ್ತೆ. ಸರಿ ಸರ್. ಬರಲಾ? ಸರಿ ಸರ್. ರಂಗಸ್ವಾಮಿ ಬರ್ತಾನ ಸರ್? ಬರ್ತಾನೆ. ಅವನ ಡ್ಯೂಟಿ ಮುಗಿಯೋದೆ 5:15. ನಮ್ಮ ಮುಂದೆ ನಿಜ ಒಪ್ಕೋತಾನೆ ಅನ್ಸುತ್ತಾ ನಿಮಗೆ? ಒಪ್ಕೋಬೋದು, ಒಪ್ಕೊಳ್ದೇನೂ ಇರ್ಬೋದು. ಲೆಟ್ಸ್ ಸಿ, ಅವ್ನು ಬರಲಿ. ಯಾರ ತಂಟೆಗೂ ಹೋಗದೆ ತನ್ನ ಪಾಡಿಗೆ ತಾನಿರ್ತಾನೆ ಕೋರ್ಟಲ್ಲಿ ರಂಗಸ್ವಾಮಿ. ಯಾಕೆ ಹೀಗೆ ಮಾಡ್ದ? ನಮಸ್ಕಾರ ಸರ್. ಓ ರಂಗಸ್ವಾಮಿ, ಬಾರಯ್ಯ ಬಾ. ಸಂಜೆ ಮನೆಗೆ ಹೋಗುವಾಗ ಆಫೀಸ್ ಕಡೆ ಬಾ ಅಂತ ಹೇಳಿದ್ರಿ. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಬಾ ಕೂತ್ಕೋ. ಪರವಾಗಿಲ್ಲ ಸರ್. ಕೂತ್ಕೊಳ್ಳಪ್ಪ. ಪರವಾಗಿಲ್ಲ ಸರ್. ಕೂತ್ಕೊಳ್ಳಯ್ಯ. ಇವರು ಜಗದೀಶ್ ಅಂತ ನನ್ನ ಕ್ಲೈಂಟು. ನಮಸ್ಕಾರ ಸರ್. ನಮಸ್ಕಾರ. ಅವ್ರ ತಂಗಿ ಕೊಲೆ ವಿಚಾರವಾಗಿ ಕೇಸ್ ನಡೀತಾ ಇರೋದು ನಮ್ಮ ಕೋರ್ಟಲ್ಲಿ. ಪಾಪ ಅವ್ರ ತಂಗಿನ ಅವ್ರ ಗಂಡನೇ ಕೊಲೆ ಮಾಡಿದ್ದಾನೆ. ಆ ಆರೋಪದ ಮೇಲೆ ಈಗ ಜೈಲಲ್ಲೂ ಇದ್ದಾನೆ. ಇದನ್ನೆಲ್ಲ ನನಗ್ಯಾಕೆ ಸರ್ ಹೇಳ್ತಾ ಇದ್ದೀರಾ? ಹೇಳ್ತೀನಿ ರಂಗಸ್ವಾಮಿ, ನೀನು 35 ವರ್ಷದಿಂದ ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದೀಯ. ಕೇಸಿನ ವಿಚಾರದಲ್ಲಿ ಕೆಲವು ಸಾಕ್ಷಿಗಳು ಎಷ್ಟು ಮುಖ್ಯವಾಗಿರುತ್ತೆ ಅಂತ ನಿನಗೂ ಗೊತ್ತಲ್ವಾ? ಗೊತ್ತು ಸರ್. ಸಾಕ್ಷಿಗಳು ಬಹಳ ಮುಖ್ಯ ಅಂತಾನೆ ಅವುಗಳನ್ನು ಕೋರ್ಟ್ ಕಸ್ಟಡಿನಲ್ಲಿಡೋದು, ಜೋಪಾನವಾಗಿಡೋದು. ನನಗೆಲ್ಲ ವಿಷಯ ಗೊತ್ತಾಗಿದೆ. ನೀನು ಇವರ ತಂಗಿ ಕಾತ್ಯಾಯಿನಿ ಕೊಲೆಗೆ ಸಂಬಂಧಪಟ್ಟ ಸಾಕ್ಷಿ ಮೊಬೈಲ್, ಅದನ್ನು ನೀನು ರೀಪ್ಲೇಸ್ ಮಾಡಿದ್ದೀಯ. ತಪ್ಪು ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಏನೇ ಕ್ಷಮಿಸೋದು? ನೀನು ಮಾಡಿದ ಕೆಲಸದಿಂದ ಎಂಥ ಅನಾಹುತ ಆಗುತ್ತೆ ಅನ್ನೋದ್ರ ಕಲ್ಪನೆ ಇದೆಯಾ ನಿನಗೆ? ಒಬ್ಬ ಕೊಲೆಗಾರ, ಅಪರಾಧಿ ಬಿಡುಗಡೆ ಆಗ್ತಿದ್ದ. ಕೇಸ್ಗೆ ಅದು ಎಷ್ಟು ಮುಖ್ಯವಾದ ಸಾಕ್ಷಿ ಅನ್ನೋದು ಗೊತ್ತಾ ನಿನಗೆ? ಸರ್, ನಾನೇನು ಮಾಡಲಿ? ಆ ಡಿ.ಕೆ ಹಣದಾಸೆ ತೋರಿಸಿದ್ರು ಸರ್. ಹಣ ಕೊಟ್ಟರು ಅಂತ ಇಂಥ ಕೆಲಸ ಮಾಡೋದೇನ್ರಿ? ಹಾಗಲ್ಲ ಸರ್, ನನಗೆ ಹಣದ ಅವಶ್ಯಕತೆ ತುಂಬಾ ಇತ್ತು. ನನ್ನ ಮಗನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಆಪ್ರೇಷನ್ ಆಗಬೇಕಾಗಿತ್ತು. ಇದೊಂದು ಸಣ್ಣ ಕೆಲಸ ಮಾಡಿದರೆ ನಿನ್ನ ಮಗನ ಕಣ್ಣಿನ ಆಪ್ರೇಷನ್ಗೆ ಎಷ್ಟು ಹಣ ಖರ್ಚಾಗುತ್ತೋ ಅಷ್ಟು ನಾನೇ ಕೊಡ್ತೀನಿ ಅಂತ ಅವರು ಅಂದರು. ಹಾಗಾಗಿ ಅವ್ರು ಕೊಟ್ಟ ಮೊಬೈಲ್ನ ತೊಗೊಂಡೋಗಿ ಕೋರ್ಟಲ್ಲಿಟ್ಟು ಕೋರ್ಟಲ್ಲಿ ಇದ್ದಿದ್ದನ್ನು ತಂದು ಅವ್ರ ಕೈಲಿ ಕೊಟ್ಟೆ ಸರ್. ಹೀಗೆ ತೊಂದರೆ ಇದೆ ಅಂತ ಹೇಳಿದರೆ ಯಾರಾದರೂ ಸಹಾಯ ಮಾಡ್ತಿದ್ರು. ಅದಕ್ಕೆ ಅಂತ ಅಲ್ಲ ರಂಗಸ್ವಾಮಿ, ಸಿಕ್ಕಾಕೊಂಡ್ರೆ ಕೆಲಸ ಹೋಗುತ್ತೆ. ಅದು ಗೊತ್ತಾಗಲಿಲ್ವ ನಿಮಗೆ? ಗೊತ್ತಿತ್ತು ಸರ್. ಅವನಿಗೆ ಆಪ್ರೇಷನ್ ಆದರೂ ಸಾಕು, ಕಣ್ಣು ಬಂದರೆ ಸಾಕು,
ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಅಂಥೇಳಿ ನಾನು ಈ ಕೆಲಸ ಮಾಡಿದೆ. ನಾನು ಬಡವ ಸರ್, ಬೇರೆ ದಾರಿ ಇರಲಿಲ್ಲ. ಅವನು ಪ್ರತಿನಿತ್ಯ ಪಡೋ ಸಂಕಟನ ನೋಡೋಕ್ಕಾಗ್ತಾ ಇರಲಿಲ್ಲ. ಅವನ ಜೊತೇಲಿ ಎಲ್ಲದಕ್ಕೂ ಒಬ್ರು ಇರಲೇಬೇಕಾಗಿತ್ತು. ಅವನ ಬದುಕು ನಾಶ ಆಗೋದನ್ನು ಈ ಆಪ್ರೇಷನ್ ತಪ್ಪಿಸುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ತಂದೆಯಾಗಿ ನಾನು ಈ ಕೆಲಸ ಮಾಡಿದೆ ಸರ್. ಸರಿ, ನೀನು ಸಾಕ್ಷಿಗಳನ್ನ ಬದಲಾಯಿಸಿ ನಿನ್ನ ವೈಯಕ್ತಿಕ ಸಮಸ್ಯೆಯನ್ನು ಬಗೆಹರಿಸ್ಕೊಂಡೆ. ಆದರೆ ಕೇಸ್ನ ಗತಿ ಏನು? ನಿನ್ನ ಮಗನ ಬಗ್ಗೆ ನಿನಗೆ ಪ್ರೀತಿ ಇರೋ ಹಾಗೆ ಅವರ ಮನೆ ಮಗಳ ಬಗ್ಗೆ ಅವರಿಗೆ ಪ್ರೀತಿ ಇರೋದಿಲ್ವಾ? ನಿನ್ನ ಮಗನ ಕಣ್ಣು ಬರಲಿ ಅಂತ ನೀನು ಹೀಗೆಲ್ಲ ಮಾಡಿದೆ. ಆದರೆ ಅವಳು ಜೀವನೇ ಕಳ್ಕೊಂಡಿದ್ದಾಳೆ. ಅಂಥ ಅಪರಾಧಿಗೆ ಶಿಕ್ಷೆ ಆಗೋದು ಬೇಡವಾ? ಕ್ಷಮಿಸಿ ಸರ್, ನಾನು ಮಾಡಿರೋ ತಪ್ಪನ್ನು ಒಪ್ಕೊಳ್ತೀನಿ. ಬೇಕಾದ್ರೆ ನಾಳೆನೇ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತೀನಿ ಸರ್. ನಾಳೆನೇ ಹೇಳೋದೇನು ಬೇಡ. ನಾನು ಹೇಳಿದಾಗ ಕೋರ್ಟಲ್ಲಿ ಬಂದು ಈ ಮೊಬೈಲ್ ರೀಪ್ಲೇಸ್ ಮಾಡಿದ್ರ ಬಗ್ಗೆ ಹೇಳಿದರೆ ಸಾಕು. ಸರಿ ಸರ್. ನೀನು ಈಗ ಕೋರ್ಟ್ ಮುಂದೆ ಮಾಡಿದ ತಪ್ಪನ್ನು ಒಪ್ಕೊಳ್ಳೋಕ್ಕಿಂತ ಪ್ರೊಸೀಡಿಂಗ್ಸ್ ಶುರು ಆದಮೇಲೆ ಒಪ್ಕೊಂಡ್ರೆ ಕೇಸಿನ ದೃಷ್ಟಿಯಿಂದ ಹೆಚ್ಚು ಅನುಕೂಲ. ಆಯಿತು ಸರ್, ನೀವು ಹೇಳಿದಾಗೆ ಮಾಡ್ತೀನಿ. ಸರಿ ನೋಡ್ರಂಗ ಸ್ವಾಮಿ, ನೀನು ಇಲ್ಲಿ ಬಂದಿದ್ದು, ಈ ಕೇಸ್ ವಿಚಾರವಾಗಿ ಸಾಕ್ಷಿ ಹೇಳೋಕೆ ಒಪ್ಕೊಂಡಿದ್ದು, ಇದು ಯಾವುದು ಯಾರಿಗೂ ಗೊತ್ತಾಗಬಾರ್ದು. ಸರಿನಾ? ಇಲ್ಲ ಸರ್, ನಾನು ಯಾರಿಗೂ ಹೇಳಲ್ಲ ಸರ್. ನಾನೇನು ಬರ್ತೀನಿ ಸರ್. ಒಂದು ನಿಮಿಷ ರಂಗಸ್ವಾಮಿ. ಏನು ಸರ್? ಈ ಸಾಕ್ಷಿ ಹೇಳೋದ್ರಿಂದ ನಿನಗೆ ಕೆಲಸನೂ ಹೋಗುತ್ತೆ, ಶಿಕ್ಷೆನೂ ಆಗುತ್ತೆ. ಆದರೆ ಕೋರ್ಟಲ್ಲಿ ನಿಜ ಹೇಳೋದ್ರಿಂದ ನಿನಗೆ ಶಿಕ್ಷೆ ಕಡಿಮೆ ಆಗುತ್ತೆ. ನಿನ್ನ ಕುಟುಂಬದ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ದೊಡ್ಡ ಮಗನಿಗೆ ಜಗದೀಶ್ ಅವ್ರ ಕಂಪ್ನಿಯಲ್ಲೇ ಕೆಲಸ ಕೊಡಿಸೋ ವ್ಯವಸ್ಥೆ ಮಾಡಿಸ್ತೀನಿ. ಏನಂತೀರಿ ಜಗದೀಶ್? ಆಗ್ಬೋದು ಸರ್. ಸರಿ, ನೀನು ಹೊರಡು. ಬರ್ತೀನಿ ಸರ್, ಬರ್ತೀನಿ ಸರ್. ಪಾಪ ಸರ್, ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ಅಲ್ಲಿಗೆ ಪ್ರದೀಪ್ ಸುಳ್ಳು ಹೇಳಿಲ್ಲ ಅಂತಾಯಿತು. ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಇವನ ಮಾತು ಕೇಳಿದ ಮೇಲೆ ನನಗೂ ಹಾಗೆ ಅನಿಸುತ್ತೆ. DK ಮೆಥಡ್ಸ್ಗಳ ಬಗ್ಗೆ ಪ್ರದೀಪಂಗೆ ನಿಜವಾಗ್ಲೂ ಬೇಸರ ಆಗಿದೆ ಅನಿಸುತ್ತೆ. ಎನಿವೆ, ಪ್ರದೀಪ್ನಲ್ಲಾದ ಈ ಬದಲಾವಣೆ ತುಂಬ ಒಳ್ಳೆಯ ಡೆವಲಪ್ಮೆಂಟು. ಇದುವರೆಗೂ DK ಎಲ್ಲಿ ಹೋಗಿರ್ಬೋದು, ಏನು ಮಾಡ್ತಿರ್ಬೋದು ಅನ್ನೋ ವಿಷಯ ತಿಳ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಈಗ ಹಾಗಿಲ್ಲ. ನಮಗೆ ಸಿಕ್ಕಿದ ಅಸ್ಪಷ್ಟವಾದ ಇನ್ಫಾರ್ಮೇಷನ್ಗಳಿಂದ ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತ ಗೆಸ್ ವರ್ಕ್ ಮಾಡ್ತಾಯಿದ್ದು. ಆದರೆ ಈಗ ಪ್ರದೀಪ್ ನಮಗೆ ಸಿಕ್ಕಿರೋದ್ರಿಂದ DK ಆಫೀಸ್ನಿಂದ ಇನ್ಫಾರ್ಮೇಷನ್ಗಳು ನೇರವಾಗಿ ಸ್ಪಷ್ಟವಾಗಿ ನಮಗೆ ತಲುಪುತ್ತೆ. ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ಅಗತ್ಯ ಇಲ್ಲ. ಈ ಕೇಸ್ ಏನಾಗುತ್ತೋ ಅನ್ನೋ ಆತಂಕದಲ್ಲಿದ್ವಿ. ಅಪೋನೆಂಟ್ ಲಾಯರು ಏನು ಕುತಂತ್ರ ನಡೆಸ್ತಿದ್ದಾನೆ ಅಂತ ಗೊತ್ತಾಗದೆ ಒಂದು ರೀತಿ ಈ ಕೇಸ್ನಲ್ಲಿ ಮುಸುಕಿನ ಗುದ್ದಾಟದಲ್ಲಿದ್ವಿ. ಈಗ ಎಲ್ಲದಕ್ಕೂ ಒಂದು ಸ್ಪಷ್ಟ ದಾರಿ ಸಿಕ್ತಾಗಿದೆ. ನಮ್ಮ ವಿರುದ್ಧವಾಗಿ ನಿಂತಿದ್ದು ಪ್ರದೀಪು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ. ಪರಿಚಯನೇ ಇಲ್ದಿರೋ ರಂಗಸ್ವಾಮಿ ಸಾಕ್ಷಿ ಹೇಳ್ತೀನಿ ಅಂತ ಅಂದಿದ್ದಾನೆ. ಈಗ ಕೇಸ್ ಗೆಲ್ಬೋದು ಅನ್ನೋ ಭರವಸೆ ಮೂಡ್ತಿದೆ ನನಗೆ. ಹೌದು ಜಗದೀಶ್, ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ